ಸತತವಾಗಿ 5 ವರ್ಷದಿಂದ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ರಾಜಕೀಯ ಅನುಭವ ಹೊಂದಿದೆ. ಕೋವಿಡ್ ಸಮಯದಲ್ಲಿ ಮಹಿಳೆಯರ ಕಷ್ಟವನ್ನು ಚಾಲನೆ ಮಾಡೋರು ಕೋವಿಡ್ ಸಮಯದಲ್ಲಿ ಎಷ್ಟೋ ಮನೆಗಳಿಗೆ ಕಿಟ್ಗಳನ್ನು ವಿತರಿಸಿದ್ದಾರೆ. PSI KS ಕೋಚಿಂಗ್ ಫೌಂಡೇಶನ್ ಕಾರ್ಯಕ್ರಮಗಳು ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ದಯವಿಟ್ಟು ಹೈಕಮಾಂಡ್ ಹತ್ರ ನಾನು ಕೈ ಮುಗಿದು ಮನವಿ ಮಾಡ್ಕೋತೀನಿ. ನಮ್ಮ ಮೀನಾ ಕಾಶ್ಯಪ್ನವರಿಗೆ ಟಿಕೆಟ್ ಕೊಡಿಸ್ಬೇಕು, ಸಹಕಾರ ಮಾಡಿ. ಯಾಕಂದ್ರೆ ಕೆಲಸ ಮಾಡಿದವರು ಮಾಧ್ಯಮದವ್ರು ಗುರುತಿಸಿದ್ರೆ ನ್ಯಾಯ ಮಾಧ್ಯಮ ಸತ್ಯವನ್ನ ಎತ್ತಿ ತೋರಿಸಿದವರು ಮಾಧ್ಯಮದ ಕೆಲಸ ಎಲ್ಲರೂ ಮಾಧ್ಯಮದವ್ರು ಸಹಕಾರ ಮಾಡಿ. ಮೀನಾ ಕಾಶ್ಯಪ್ನವ್ರು ಮಾಡಿದಂತ ಪ್ರತಿಯೊಂದು ಕೆಲಸದ ಬದಲು ಹೈಕಮಾಂಡ್ ಮನವಿ ಮಾಡಿದ್ದೇ ಆದಲ್ಲಿ ಮೇಡಮ್ ಅವ್ರ ಟಿಕೆಟ್ ಫೈನಲ್ ಆಗತಿ. ಈ ಬಾರಿ ಬಾಗಲಕೋಟೆ ಜಿಲ್ಲೆಯ ಹೆಚ್ಚಿನ ಅಂತರ ಮತಗಳಿಂದ ಗೆಲುವನ್ನು ಸಾಧಿಸ್ತಾರೆ. ಮೀನಾ ಕಾಶ್ಯಪ್ನವರು ನಮ್ಮ MP ಆಗ್ತಾರೆ. 5 ಮಂದಿ MLAಗಳು ಗಂಡ್ಮಕ್ಕಳದಾರೆ. ಈ ಬಾರಿ ಹೆಣ್ಮಗಳಾಗಿ ಮೀನಾ ಕಾಶ್ಯಪ್ನವರು ಮೇಡಮ್ ಸಂಸತ್ತಿನಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುಖಾಂತರ ಹೋಗಿ ನಮ್ಮ ಧ್ವನಿ ಆಗ್ತಾರೆ ಸಂಸತ್ನಲ್ಲಿ ಅಂತ ನಾನು ಮಾಧ್ಯಮದವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಬೇರೆ ಜಿಲ್ಲಾದವ್ರು ಕೊಡ್ತೀವಿ ಅಂತಾರೆ. ಬೇರೆ ಜಿಲ್ಲಾದವ್ರು ನಮ್ಗೆ ಪರಿಚಯ ಸಂಯುಕ್ತ ಪಾಟೀಲ್ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಸಂಯುಕ್ತ ಪಾಟೀಲ್ ಯಾರು ಅನ್ನೋದು ನಮ್ಗೆ ಗೊತ್ತಿಲ್ಲ. ನಮ್ಮ ಡಿಸ್ಟ್ರಿಕ್ಟ್ ನಮ್ದು ಏನಿದ್ರು ಮೀನಾ ಕಾಶ್ಯಪ್ ಅವರೊಬ್ಬರು ನಮ್ಮ ಡಿಸ್ಟ್ರಿಕ್ಟ್ ಅವರು ರಾಜಕೀಯ ಅನುಭವ ಹೊಂದಿದವರು ಅದಾರ. ಹೆಣ್ಮಕ್ಳು ಕಷ್ಟ ಕೇಳಿದವ್ರದಾರೆ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಗ್ರಾಮ ವಾಸ್ತವ್ಯಗಳನ್ನು ಹೂಡಿ ಪ್ರತಿಯೊಂದು ಮನೆ ಮಕ್ಕಳಿಗೆ ಈಗ ಹೆಂಗದವ್ರು ಬಾಗಲಕೋಟೆ ಜಿಲ್ಲಾ ಮನೆ ಮಗಳಂತಾನೆ ಅವರು ಫೇಮಸ್ ಆಗ್ಯಾರ. ಮತ್ತೆ ಬಾಗಲಕೋಟೆ ಜಿಲ್ಲಾ ಇಂದಿರಾ ಗಾಂಧಿ ಅಂತ ಅವ್ರನ್ನ ಕರೀತಾರೆ. ಎಲ್ಲರೂ ಹೆಣ್ಮಕ್ಳ ಪರವಾಗಿ ಸ್ತ್ರೀ ಪರ ಧ್ವನಿ ಅಂದ್ರೆ ಅದು ಮೀನಾ ಕಾಶ್ಯಪ್ನವ್ರು ಮೇಡಮ್. ಮತ್ತೆ ಬೇರೆ ಜಿಲ್ಲಾನವ್ರಿಗೆ ನಾವು ಟಿಕೆಟ್ ಕೊಟ್ಟಿವಿ ಅಂದ್ರೆ ಈಗ ಮೀನಾ ಕಾಶ್ಯಪ್ನವ್ರು ಇಷ್ಟು ವರ್ಷ ದುಡಿದು ನಮ್ಮ ಪಕ್ಷದ ಸಂಘಟನೆ ಮಾಡಿ ಮಹಿಳೆಯರವರ ಶಕ್ತಿಯಾಗಿ ನಿಂತಿರುವಂತ ಮೀನಾ ಕಾಶ್ಯಪ್ನವ್ರಿಗೆ ನೀವು ಮಾಧ್ಯಮದವ್ರು ದಯವಿಟ್ಟು ಹೈಕಮಾಂಡ್ಗೆ ಇದನ್ನ ವಿಚಾರಣೆ ಕೊಟ್ಟು ನೀವು ಒಂದ್ ಸ್ವಲ್ಪ ನ್ಯಾಯ ಕೊಡಿಸ್ಬೇಕು. ಏನ್ ಕೇಳ್ತೀವಿ ಅಂದ್ರೆ ನಮ್ಮ ಬಾಗಲಕೋಟೆ ಜಿಲ್ಲಾ ಒಂದು MP ಟಿಕೆಟ್ ಅನ್ನ ಮೀನಾ ಕಾಶ್ಯಪ್ನವರಿಗೆ ಕೊಡ್ಬೇಕು. ಅವ್ರಿಗೆ ಕೊಟ್ಟಿದ್ದೇ ಆದಲ್ಲಿ ಗೆಲುವು ಖಚಿತ. ನನ್ನ ಹೆಸರು ರೇಣುಕಾ ತೇರ್ರಾವ್. ಲೋಕಸಭಾ ಮತಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ವೀಣಾ ವಿಜಯಾನಂದ ಕಾಶ್ಯಪ್ನವರಿಗೆ ಕೊಡಬೇಕು. ಅವ್ರಿಗೆ ಕೊಟ್ಟಿದ್ದೇ ಆದ್ರೆ ಗೆಲುವು ಖಚಿತ. 2019ರಲ್ಲಿ 4,96,000 ಮತಗಳನ್ನ ಪಡೆದುಕೊಂಡು ಪಕ್ಷವನ್ನ ಪರಾಜಿತ ಅಭ್ಯರ್ಥಿಯಾಗಿ ಕಳೆದ 5 ವರ್ಷಗಳಿಂದ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಮಹಿಳಾ ಸಬಲೀಕರಣದ ಮುಖಾಂತರ ಕೋವಿಡ್-19 ಸಂದರ್ಭದಲ್ಲಿ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ನೊಂದವರಿಗೆ ಸಾಂತ್ವನ ನೀಡಿದಂಥ ಅನುಭವಿ ರಾಜಕಾರಣಿ ಅಂತ ಒಬ್ಬ ವ್ಯಕ್ತಿತ್ವದ ಮಹಿಳೆ ನಮ್ಮ ಹೆಮ್ಮೆಯ ನಾಯಕಿಯನ್ನ ಈಗ ಟಿಕೆಟ್ ಕೊಟ್ರೆ ಗೆಲುವು ಖಚಿತ ಆಗುತ್ತೆ. ಯಾವುದೇ ಜಿಲ್ಲೆಯವ್ರಿಗೆ ಕೊಟ್ರೆ ಸೋಲು ಆದ್ರೆ ಅದಕ್ಕೆ ನಾವು ಹೊಣೆಯಲ್ಲ. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಇವತ್ತು ಸನ್ಮಾನ್ಯ ನಮ್ಮ ಬಡವರ ಬಂಧು ಕಲ್ಯಾಣ ಕ್ರಾಂತಿಯ ಹರಿಕಾರರಾದಂಥ ಸಿದ್ದರಾಮಯ್ಯ ಸಾಹೇಬರಲ್ಲಿ ಹಾಗೂ ಸುರ್ಜೇವಾಲ ಸಾಹೇಬರಲ್ಲಿ ಕಾರ್ಯಾಧ್ಯಕ್ಷರಾದ DK ಶಿವಕುಮಾರ್ ಸಾಹೇಬರಲ್ಲಿ ವಿನಂತಿ ಏನಂದ್ರೆ ನಮ್ಮ ಬಾಗಲಕೋಟೆ ಜಿಲ್ಲೆಗೆ ವೀಣಾ ವಿಜಯಾನಂದ ಕಾಶ್ಯಪ್ನವರೇ ನಮ್ಮ MP ಆಗಬೇಕು. ಆ ದಿಶೆಯಲ್ಲಿ ನಾವು ಕಾರ್ಯಕರ್ತರು ನಿಮಗೆ ಮಾತು ಕೊಡ್ತಾ ಇದ್ದೇವೆ. ಈ ಬಾರಿ ಕಾರ್ಯಕರ್ತರ ಪರವಾಗಿ ನೀವು ಏನೋ ಸಮೀಕ್ಷೆಯನ್ನು ಮಾಡದೆ ಕೇವಲ ನಾಯಕರ ಮಾತಿನಂತೆ ನಡೆದ್ರೆ ನೀವು ಅದರ ಪರಿಣಾಮವನ್ನ ಕಾರ್ಯಕರ್ತರು ಏನ್ ಮಾಡ್ತಾರೆ, ಏನ್ ತೀರ್ಮಾನ ತಗೋತಾರೆ ಅನ್ನತಕ್ಕಂಥದ್ದನ್ನ ನೀವು ಕಾರ್ಯಕರ್ತರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.